ಪ್ರೈಮ್ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ. ಇವತ್ತು ತಮ್ಮ ಮುಂದೆ ಒಂದು ವಿಷಯವನ್ನು ತಗೊಂಡ್ಬಂದಿದ್ದೀವಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮೀಸಲಾತಿ ಕ್ಷೇತ್ರ ಮುಳಬಾಗಿಲಿನಲ್ಲಿ, ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ಒಂದು ಹೀನಾಯ ಕೃತ್ಯ ಒಂದು ಮುಳಬಾಗಿಲು ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿದೆ. ಅದು ಮೀಸಲಾತಿ ಕ್ಷೇತ್ರ ಮಾಡಿರೋ ಉದ್ದೇಶ ಏನಂದ್ರೆ, SC/ST ಜನಗಳಿಗೆ, ದಲಿತರಿಗೆ, ತುಂಬಾ ಹಿಂದುಳಿದಿದ್ದಾರೆ, ಆ ಜನಾಂಗಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಅದೊಂದು ಮೀಸಲಾತಿ ಕ್ಷೇತ್ರವನ್ನ ಮಾಡಿ, ಆ ನಿಟ್ಟಿನಲ್ಲಿ ಮಾಡಿ ಅವರಿಗೆ ಅಭಿವೃದ್ಧಿಗೋಸ್ಕರ ಅದನ್ನ ಮೀಸಲಾತಿ ಕ್ಷೇತ್ರ ಮಾಡಿದ್ದಾರೆ. ಆದ್ರೆ ಇವತ್ತು ಮುಳಬಾಗಿಲು ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾಗಿದೆ, ಒಂದು ದಲಿತ ದಂಪತಿಗಳ ಮೇಲೆ ಒಂದು ದೌರ್ಜನ್ಯ ಯಾವ ರೀತಿ ಮಾಡ್ತಾರೆ, ಮತ್ತೆ ಅವ್ರ ಮೇಲೆ ಸುಳ್ಳು ಕೇಸು, ಕಳ್ಳತನ ಕೇಸು ಒಪ್ಕೊಳ್ಳೋದಕ್ಕೆ ಯಾವ ರೀತಿ ಚಿತ್ರಹಿಂಸೆ ಮಾಡ್ತಾರೆ, ಪೊಲೀಸ್ ಕೆಲಸಕ್ಕೆ ಅನ್ಫಿಟ್ ಇರುವಂತಹ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಬಂದ್ರೆ ಏನೇನ್ ಆಗ್ತವೆ, ಮತ್ತೆ ಇದರೆಲ್ಲರ ಬಗ್ಗೆಯನ್ನು ಒಂದು ಇವರು ಮುಖವಾಡ, ಈ ಸಂಗನಾಥ್, ಇನ್ಸ್ಪೆಕ್ಟರ್ ಸಂಗನಾಥ್ ಮತ್ತೆ ಅವ್ರ ಸ್ಟಾಫ್ ನ ಮುಖವಾಡವನ್ನ ಈ ಪ್ರಕರಣದಲ್ಲಿ ಅವ್ರ ಮುಖವಾಡವನ್ನ ಕಳಿಸಿ, ಗೋವಾಗ್ರ ಮುಖವನ್ನ ಕಳಿಸಿ ಅವರ ರಿಯಲ್ ಫೇಸ್ ಅನ್ನ ತೋರಿಸೋದಕ್ಕೆ ಈ ಒಂದು ಎಪಿಸೋಡ್ ಅಲ್ಲಿ ಪ್ರಯತ್ನ ಪಡ್ತೀವಿ. ನಿಮ್ಗೆ ಈಗ ಒಂದು ದಲಿತ ದಂಪತಿಗಳು, ಮುಳಬಾಗಿಲು ಕ್ಷೇತ್ರದ ದಲಿತ ದಂಪತಿಗಳನ್ನ ಪರಿಚಯ ಮಾಡಿಸ್ತೀವಿ. ಏನಪ್ಪ ತಮ್ಮ ಹೆಸರು ಪರಿಚಯ ಮಾಡ್ರಿ. ನಿಮ್ಮ ಹೆಸರೇನಪ್ಪ? ನಾರಾಯಣ ಸ್ವಾಮಿ, ಕಸಿರಡ್ಡಲ್ಲಿ. ನಮ್ಮ ಹೆಸರು ವೆಂಕಟೇಶ್ವರ. ಏನಮ್ಮ ನಿಮ್ಮ ಹೆಸರು? ಮಹಾಲಕ್ಷ್ಮಿ, ನಂದು ಕುಂಬಾರಪಾಳ್ಯ, ಮುಳಬಾಗಿಲು. ಕುಂಬಾರಪಾಳ್ಯ. ನಿಮ್ಗೆ ಒಂದು ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ರಿ ಅಂತ ಹೇಳಿದ್ರಲ್ವಾ, ಕಳ್ಳತನ ಆಗಿರೋ ಮನೆಗೆ ಎಷ್ಟು ವರ್ಷದಿಂದ ಕೆಲಸಕ್ಕೆ ಹೋಗ್ತಾ ಇದ್ರಿ? ನಾನು 3 ವರ್ಷದಿಂದ ಕೆಲಸಕ್ಕೆ ಹೋಗ್ತಿದ್ದೆ. 3 ವರ್ಷದಿಂದ ಕೆಲಸಕ್ಕೆ ಹೋಗ್ತಾ ಇದ್ರಾ? ಮತ್ತೆ ಏನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ? ಮನೆ ಕೆಲಸ, ಕಸ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು. ಅವ್ರ ಮನೆಯಲ್ಲಿ ಕಳ್ಳತನ ಆಗಿದೆಯೋ ನಿಮ್ಗೆ ಯಾವಾಗ ಗೊತ್ತಾಯ್ತು? ಅವ್ರ ಕಳ್ತನ ನನಗೆ 11 ಗಂಟೆಯಲ್ಲಿ ಕಾಲ್ ಮಾಡಿದ್ರು ನಮ್ಮಮ್ಮ. ಯಾವತ್ತು? ಮೇ 7ನೇ ತಾರೀಕು. ಏನ್ ಹೇಳಿದ್ರು? ಮನೆ ಹತ್ರ ಬಾ ಅಂತ ನಮ್ಮಮ್ಮ ಕಾಲ್ ಮಾಡಿದ್ದು. ಯಾಕಮ್ಮ ಅಂದ್ರೆ, ಬಾ ಮನೆ ಹತ್ರ ಹೇಳ್ತೀನಿ ಅಂತ ಹೇಳಿದ್ರು. ಮನೆ ಹತ್ರ ಹೋದ್ರೆ ಆ ಕಳ್ತನ ಆಗಿರೋರ ಮನೆಯಲ್ಲಿ ಅವ್ರ ಅಪ್ಪ ಮಗಳು ಇಬ್ರು ಬಂದು, ನನ್ ಕರೆಂಟ್ ಇರ್ಲಿಲ್ಲ ಅವತ್ತೆಲ್ಲ, ಬಂದು ನನ್ನ ಮನೆ ರೋಡಲ್ಲಿ ಕಾತ್ಕೊಂಡಿದ್ರು ನನಗೋಸ್ಕರ. ಮತ್ತೆ ಅವ್ರ ಜೊತೆ ಹೋದೆ ನಾನು. ಯಾಕೆ ಅಂತ ಕೇಳಿದ್ರೆ, ಮನೆಗೆ ಹೋಗಿ ಮಾತಾಡೋಣ ಅಂತ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ನನ್ನನ್ನ, ನಮ್ಮಮ್ಮನ. ಆಮೇಲೆ ಈ ತರ ಕಳ್ತನ ಆಗಿದೆ ಅಂತ ಹೇಳಿದ್ರು. ಒಡವೆ ಕಳ್ತನ ಆಗಿದೆ. ಎಷ್ಟು, ಏನು, ಯಾವ ತರ ಒಡವೆ ಅಂದ್ರೆ ಏನು? ಸರಾನ, ಉಂಗುರನ, 200 ಗ್ರಾಮ್ ಒಡವೆ ಕಳ್ತನ ಆಗಿದೆ ಅಂದ್ರೆ, ಏನು ಯಾವ ಒಡವೆ ಏನು ಅಂತ ನಮ್ಗೆ ಹೇಳಿಲ್ಲ. ಒಡವೆ ಕಳ್ತನ ಆಗಿದೆ ಅಂತ ಹೇಳಿದ್ರು. ಮತ್ತೆ ಪೊಲೀಸ್ ಅವರೆಲ್ಲ ಬಂದ್ರು, ಎಲ್ಲ ನೋಡಿದ್ರು. ಮತ್ತೆ ಬೆಳಗ್ಗೆ 3 ಗಂಟೆವರೆಗೂ ಅವ್ರ ಮನೇಲೆ ಇದ್ವಿ. ಮತ್ತೆ 3 ಗಂಟೆಯಲ್ಲಿ ನೀವು ಮನೆಗೆ ಹೋಗಿ ಬೆಳಗ್ಗೆ ಮಾತಾಡೋಣ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ರು. ಮತ್ತೆ ಮಾರನೇ ದಿವಸ ಪೊಲೀಸರು ಬಂದು ನನ್ನ ಮನೆಯಲ್ಲಿ ಎಲ್ಲ ಹುಡುಕಿ, ಏನು ಸಿಗ್ಲಿಲ್ಲ, ಎತ್ಕೊಂಡಿದ್ರೆ ಕೊಟ್ಬಿಡು, ಇಲ್ಲದ್ರೆ FIR ಆಗತ್ತೆ, 1 ವರ್ಷ ಜೈಲು ಶಿಕ್ಷೆ ಆಗತ್ತೆ ಅಂತ ರಘು ಅನ್ನೋ ಪೊಲೀಸ್ ಆಯ್ತ ನಮ್ಗೆ ಹೇಳ್ದ. ನನಗೆ ನನ್ನ ಮನೆಯೊಳಗಡೆ ಬಂದು ನುಗ್ಗಿ ಎಲ್ಲ ಕಿತ್ತಾಕಿ ಎಲ್ಲ ಚೆಕ್ ಮಾಡಿ ಹೊರಟೋದ್ರು. ಈಗ ನಿಮ್ ಮನೆಯೊಳಗೆ ಬಂದ್ರು ಅಂತ ಹೇಳಿದ್ರಲ್ಲ, ಈ ಕಳ್ತನಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು FIR ಆಗಿರೋದು ತಮ್ಮ ಗಮನಕ್ಕೆ ಏನಾದ್ರು ಬಂದಿದ್ಯಾ? ಇಲ್ಲ, ನಮ್ಗೆ ಏನು ತೋರಿಸ್ಲಿಲ್ಲ. ನೋಟಿಸ್ ಕೊಟ್ಟಿರೋಂಥದ್ದು? ನೋಟಿಸ್ ಏನು ಕೊಡ್ಲಿಲ್ಲ. ಏಕಾಏಕಿ ಮನೆಗೆ ನುಗ್ಗಿದ್ರು. ಮನೆ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರು. ಮನೆ ಕರ್ಕೊಂಡು ಹೋದೆ, ಎಲ್ಲ ಚೆಕ್ ಮಾಡಿದ್ರು. ತಗೊಂಡಿದ್ರೆ ಕೊಟ್ಬಿಡು, ಇಲ್ಲ ಕೇಸ್ ಬೆಳಗ್ಗೆ ಜಾವ 9-10 ಗಂಟೆಗೆ ಬಂದಿದ್ರು. 4-5 ಜನ ಪೊಲೀಸರು ಬಂದಿದ್ರು. ಲೇಡೀಸ್ ಸ್ಟಾಫ್ ಇದ್ರ? 5 ಜನ ಜೆಂಟ್ಸ್ ಬಂದಿದ್ರು. ನಿಮ್ಮ ಮಾಡ್ಬೇಕಾದ್ರೆ ವಿಡಿಯೋ ರೆಕಾರ್ಡಿಂಗ್ಸ್ ಏನಾದ್ರು ಮಾಡಿದ್ರ? ಅಕ್ಕಪಕ್ಕ ಮನೆಯವರು, ಮಾಸ್ಟರ್ಗೆ ಯಾರು, ಪಂಚರ್ ಯಾರು ಬಂದಿದ್ರ? ಯಾರಿಲ್ಲ, ಬರೀ ಪೊಲೀಸರು. ಯೂನಿಫಾರ್ಮ್ ಅಲ್ಲಿ ಇದ್ರ ಅಥವಾ ಕಲರ್ ಡ್ರೆಸ್ ಅಲ್ಲಿ ಇದ್ರ? ಯೂನಿಫಾರ್ಮ್ ಅಲ್ಲೇ ಬಂದಿದ್ರು. ಎಲ್ಲ ಯೂನಿಫಾರ್ಮ್ ಅಲ್ಲಿ ಬಂದಿದ್ರು. ಅದಾದ್ಮೇಲೆ ನಿಮ್ಗೆ ಯಾವಾಗ ಮತ್ತೆ ಸ್ಟೇಷನ್ಗೆ ವಿಚಾರಣೆ ಕರೆದ್ರು? 3 ತಿಂಗಳ ನಂತರ ಕರೆದಿದ್ದು. ಸೊ ಈ ಇನ್ಸಿಡೆಂಟ್ ಕಳ್ತನ ಆಗಿ 3 ತಿಂಗಳು ಆದ ನಂತರ ನಿಮ್ಗೆ ಕರೆದ್ರು? ಆದ್ಮೇಲೆ ಏನಾದ್ರು ನೋಟಿಸ್ ಕೊಟ್ರಾ ಇಲ್ಲ ಫೋನ್ ಮಾಡಿ ಕರೆದ್ರಾ? ಕಾಲ್ ಮಾಡಿ ಕರೆದಿದ್ದು. ಬರೀ ಫೋನ್ ಅಲ್ಲೇ ಕರೆದಿರೋದು? ಅಂದ್ರೆ ಅವ್ರನ್ನ ಫಸ್ಟ್ ಮನೆ ಹತ್ರ ಕಳಿಸಿದ್ರು ಇಬ್ರನ್ನ. ಪೊಲೀಸರು ರಘು ಮತ್ತೆ ಮಧು ಅವರಿಬ್ರು ಪೊಲೀಸರು ಕ್ರೈಮ್ ಅವ್ರು ಬಂದು ಮನೆ ಹತ್ರ ಸಾಹೇಬ್ರು ಮಾತಾಡ್ಬೇಕಂತೆ, ಸ್ಟೇಷನ್ ಹತ್ರ ಬರ್ಬೇಕಂತೆ ಅಂತ ಹೇಳಿ ಕರೆದು, ನಾವು 10 ನಿಮಿಷ ಬಿಟ್ಕೊಂಡು ಸ್ಟೇಷನ್ ಹತ್ರ ಹೋದ್ವಿ. ಅಲ್ಲಿ ಇನ್ಸ್ಪೆಕ್ಟರ್ ಯಾರು ಇರ್ಲಿಲ್ಲ. ಬರ್ತಾರೆ ಕುತ್ಕೊಳ್ಳಿ ಅಂತ ಹೇಳಿ 10 ಗಂಟೆಗೆ ಹೋದ್ರೆ, ಅಲ್ಲೇ 10 ಗಂಟೆಯಿಂದ ಕೂರಿಸ್ಕೊಂಡು ಸಂಜೆ 7 ಗಂಟೆಗೆ ನಾಳೆ ಬನ್ನಿ
ಕಾಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟು ಎಷ್ಟು ದಿವಸ ಕರ್ಸ್ಕೊಂಡಿದ್ದಾರೆ ಈ ತರ? 4-5 ಸತಿ ಕರ್ಸಿ ಹಿಂಗೆ ವಾಪಸ್ ಕಳಿಸಿದ್ರು. ಒಂದ್ಸತಿ ಏನೋ ಎಂಕ್ವೈರಿ ಮಾಡಿದ್ರು, ಏನು ಎತ್ಕೊಂಡಿದ್ರೆ ಕೊಟ್ಟು ಬಿಡು, ಇಲ್ಲಾಂದ್ರೆ ಕೇಸ್ ಆಗತ್ತೆ, ಆಮೇಲೆ ಮನೇಲಿ ಇರೋರು ಎಲ್ಲಾ ಮೇಲೂ ಕೇಸ್ ಆಗತ್ತೆ, ನಿಮ್ಮಪ್ಪ ನಿಮ್ಮಮ್ಮ ನಿನ್ನ ಗಂಡ ಎಲ್ಲರೂ ಜೈಲ್ಗೆ ಹೋಗ್ಬೇಕಾಗತ್ತೆ ಅಂತ ರಮೇಶ್ ಬಾಬು ಅವ್ರನ್ನ ಕುತ್ಕೊಂಡು ನನ್ನನ್ನು ಕೇಳಿದ್ದು. ಯಾವುದೇ ತರ ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ, ಬೆಳಗ್ಗೆ ಕಳ್ಸೋದು ಮತ್ತೆ ಸಂಜೆ 7 ಗಂಟೆಗೆ ವಾಪಸ್ ಕಳಿಸೋದು. 7 ಗಂಟೆಗೆ ವಾಪಸ್ ಕಳ್ಸೋದು. ನಿಮ್ ಜೊತೆಗೆ ಯಾವಾಗ ಯಾರು ಲೇಡಿ ಕಾನ್ಸ್ಟೇಬಲ್ ಆಗಲಿ, ನಿಮ್ಮ ಮನೆ ಕಡೆ ನಿಮ್ಮ ತಾಯಿ ತಂದೆ ನಾನು ಒಬ್ಬಳೆ ಸ್ಟೇಷನ್ ಒಳಗಡೆ ಕರೀತಿದ್ದೀನಿ, ಅವರೆಲ್ಲರೂ ಆಚರಣೆ ಇರ್ತಿದ್ರು, ಎಲ್ಲ ಆಚರಣೆ ಇರ್ತಿದ್ರು, ಹೊರಗಡೆ ಇರ್ತಿದ್ರು. ಸೊ ಇದು ಘಟನೆ ಆಗಿದ್ದ ದಿನ ಏನೇನಾಯ್ತಮ್ಮ? ಈ 4ನೇ ತಾರೀಕು 4ನೇ ತಾರೀಕು ಲಾಸ್ಟ್ ಟೈಮ್ ನೀವು ಹೋಗಿದ್ರ, 4ನೇ ತಾರೀಕು ಯಾರು ಫೋನ್ ಮಾಡಿದ್ರು ನಿಮ್ಗೆ? ನೀವು ಯಾರ್ಯಾರು ಹೋಗ್ರಿ, ಏನಾಯ್ತು ನೀವ್ ಹೇಳಿ, ಏನಾಯ್ತು? ಫಸ್ಟ್ ಅವರು ಸರಿ ಹೇಳಿ. ಫಸ್ಟ್ ನಮ್ಮ ಅಮ್ಮಗೆ ಕಾಲ್ ಮಾಡಿದ್ರು. ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ, ಕಾಲ್ ಮಾಡಿದ್ರು. ಆ ಸಾಹೇಬ್ರು ಮಾತಾಡ್ಬೇಕಂದ್ರೆ ಸ್ಟೇಷನ್ ಹತ್ರ ಬನ್ನಿ ಅಂತ, ಊಟ ಅದು ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ನಾವು, ಅವರು 12 ಗಂಟೆ ಹಂಗೆ ಕಾಲ್ ಮಾಡಿದ್ರು. ನಾವು 2 ಗಂಟೆ ಹಿಂಗೆ ಹೋದ್ವಿ. ಟೌನ್ ಸ್ಟೇಷನ್, ಮುಳಬಾಗಿಲು ಟೌನ್ ಸ್ಟೇಷನ್ ಹತ್ರ. ಅದಕ್ಕೆ ಮುಂಚೆ ನಾವು ಹೋಗಕ್ ಮುಂಚೆ ಊಟ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅಂತ ಸ್ವಲ್ಪ ಲೇಟ್ ಆಗೋದ್ರಿ. ರಘು ಅನ್ನೋರು ಫೋನ್ ಮಾಡ್ಬಿಟ್ಟು, ಏನಮ್ಮ ನಿಮ್ಗೆ ಎಷ್ಟೊತ್ತಾಯ್ತು ನಾನು ಕಾಲ್ ಮಾಡಿ, ಇನ್ನ ಬಂದಿಲ್ಲ ನೀವು ಅಂತ ಅವ್ರು ಕೇಳಿದ್ರು. ಸರಿ ಬರ್ತಾ ಇದೀವಿ ಸರ್ ಅಂತ ಹೇಳ್ಬಿಟ್ಟು ಹೋದ್ವಿ. ಸಂಗನಾಥ್ ಸರ್ ಇರ್ಲಿಲ್ಲ, ಇನ್ಸ್ಪೆಕ್ಟರ್ ಸರ್ ಇರ್ಲಿಲ್ಲ, ಅವರೆಲ್ಲ ಹೋಗಿದ್ರು ಅಂತ ಹೇಳ್ಬಿಟ್ಟು ಕುತ್ಕೊಳ್ಳಿ ಬರ್ತಾರೆ ಅಂತ ಹೇಳಿದ್ರು. ಕುತ್ಕೊಂಡಿದ್ವಿ ನಾವು 4 ಗಂಟೆವರೆಗೂ. ಆಮೇಲೆ 4 ಗಂಟೆಗೆ ಬಂದು ಬಾ ಮಾತಾಡ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ನನ್ನನ್ನ ಒಬ್ಬಳೆ ಮೇಲೆ ಕರ್ಕೊಂಡು ಹೋಗಿ, ಸಂಗನಾಥ್ ಸರ್, ಇನ್ಸ್ಪೆಕ್ಟರ್ ಸಂಗನಾಥ್ ಮೇಲೆ ಬಿಲ್ಡಿಂಗ್ ಸ್ಟೇಷನ್ ಮೇಲೆ ಕರ್ಕೊಂಡು ಹೋಗಿ ಕುತ್ಕೋ ಅಂತ ಹೇಳಿ ಒಡವೆ ಎತ್ಕೊಂಡಿದ್ರೆ ತಗೊಂಬಂದ್ಕೊಡು, ಎಲ್ಲಿಟ್ಟಿದ್ಯಾ ಏನು ತಗೊಂಬಂದ್ಕೊಡು ಅಂತ ಹೇಳಿ. ಮತ್ತೆ ಸರಿ ನನಗೆ ಗೊತ್ತಿಲ್ಲ ಸರ್, ನಾನು ತಗೊಂಡಿಲ್ಲ ಅಂತ ಹೇಳಿದ್ರೆ, ಸರಿ ಕುತ್ಕೋ ಅಂತ ಹೇಳ್ಬಿಟ್ಟು ನಾನು ಕುತ್ಕೊಂಡ್ಮೇಲೆ ಕಾಲ್ ನೀಟು ಅಂತ ಹೇಳಿದ್ರು. ಕಾಲ್ ನೀಟಿದ್ಮೇಲೆ ಅವ್ರ ಬೂಟ್ ಕಾಲಲ್ಲಿ ನಾನು ಕಾಲು ಒತ್ತಿ ಹಿಡ್ಕೊಂಡು, ಕಾಲಲ್ಲಿ ಬೂಟ್ ಕಾಲಲ್ಲಿ ಒತ್ತಿ ಇಟ್ಕೊಂಡು ಸಂಗನಾಥ್ ಅವರು ಕಾಲಿಗೆ ಲಾಟಿನಲ್ಲಿ ಹೊಡೆದ್ರು. ನಿಮ್ಗೆ ಹೊಡೆಯುವಾಗ ಲೇಡಿ ಕಾನ್ಸ್ಟೇಬಲ್ ನಾನು ಎದುರುಗಡೆ ನಿಂತ್ಕೊಂಡಿದ್ರು, ಅವ್ರೇನು ಹೊಡಿಲಿಲ್ಲ, ನನ್ನ ಸಂಗನಾಥ್ ಸರೇ ಹೊಡೆದಿದ್ರು. ಮತ್ತೆ ಅವ್ರ ಜೊತೆ ಯಾರಿದ್ರು ನೀವು ಹೊಡಿಬೇಕಾದಾಗ? ಸುಬ್ರಹ್ಮಣಿ, ರಘು, ಮಧು ಮತ್ತೆ ಲೇಡಿ ಕಾನ್ಸ್ಟೇಬಲ್ ಸಂಗನಾಥ್ ಸರ್. ಈಗ ಅಲ್ಲಿ ಆ ರೂಮ್ ಅಲ್ಲಿ ನೀವು ನೋಡಿದಂಗೆ ಎಲ್ಲೋ ಸಿಸಿಟಿವಿ ಕ್ಯಾಮೆರಾಸ್ ಯಾವುದೇ ತರಹದ ಕ್ಯಾಮೆರಾಸ್ ಇಲ್ಲ. ಈಗ ಏಕಾಏಕಿ ನಿಮ್ಮನ್ನ ಕರ್ಕೊಂಡೋಗಿ ಹೊಡಿಯಕ್ಕೆ ಏನೋ ಒಂದು ಅನುಮಾನ ಇರ್ಬೇಕಲ್ಲ, ನೀವು ಕರ್ತನ ಮಾಡಿರೋದಕ್ಕೆ ಏನೋ ಒಂದು ಡೌಟ್ ಇರ್ಬೇಕಲ್ಲ, ಯಾವ ಆಧಾರದ ಮೇಲೆ ನೀವೇ ಕರ್ತನ ಮಾಡಿದ್ದೀರಿ ಅಂತ ಕರ್ಕೊಂಡೋಗಿದ್ದಾರೆ? ನಮ್ಗೇನು ಆಧಾರ ತೋರಿಸ್ಲಿಲ್ಲ ಅವರು. ನೀನೇ ತಪ್ಪ ಮಾಡಿ ನೀನೇ ತಗೊಂಡಿರೋದು, ನಿನ್ನ ಹತ್ರನೇ ಇದೆ ಒಡವೆ, ಎಲ್ಲಿಟ್ಟಿದ್ಯಾ ತಗೊಂಡ್ಕೊಡು, ಎಲ್ಲ ಶಾಪಲ್ಲಿ ಇಟ್ಟಿದೆ ಹೇಳು, ನಾವೇ ಹೋಗ್ತೀವಿ ತಗೊಂಡ್ಬರ್ತೀವಿ ಹೇಳು ಅಂತ ಹೇಳು. ಎಷ್ಟು ರೇಟ್ ಹೊಡೆದ್ರು ನಿಮ್ಗೆ? ಸುಮಾರು ಒಂದು 15-20 ರೇಟ್ ಹೊಡೆದಿದ್ದಾರೆ. ಅವರೇ ಬಿದ್ದೋದ್ರು, ಚೇರಲ್ಲಿಂದ ಬಿದ್ದೋದ್ರು, ಚೇರ್ ಕೂಡ ಮುರಿದೋಯ್ತು, ಹಂಗ್ ಹೊಡೆದ್ರು ಅವರು. ಬಿದ್ದೋದ್ರು. ನೀವು ಎಷ್ಟು ಬೇಡ್ಕೊಂಡ್ರು, ಎಷ್ಟು ಕೇಳಿದ್ರು? ಸಾಯಿಸ್ಬಿಡಿ, ನಾನ್ ತಪ್ಪು ಮಾಡಿಲ್ಲ, ಸಾಯಿಸಿದ್ರು ಪರವಾಗಿಲ್ಲ, ನಾನ್ ತಪ್ಪು ಮಾಡಿದ್ ನಾನು ಒಪ್ಕೊಳ್ಳೋದಿಲ್ಲ. ಸೊ ಇದಾದ್ಮೇಲೆ ನಿಮ್ಮ ಯಜಮಾನರು ಅವತ್ತು ನಿಮ್ ಜೊತೆಗೆ ಬಂದಿದ್ರ? ನಿಮ್ಮ ಯಜಮಾನರನ್ನ ಯಾಕೆ ಟ್ರೀಟ್ ಮಾಡೋದು, ನಿಮ್ಮನ್ನ ಯಾಕೆ ಕರೆದು ವಿಚಾರ, ನಿಮಗೆ ಅಲ್ಲೇ ಮಾಡೋದಕ್ಕೆ ಏನ್ ಕಾರಣ? ಸರ್ ಹೊರಗಡೆ ಇದ್ದೆ, ನೀನ್ ಬಾಪ ಅಂತ ಕರೆದ ಮಧು ಫೋನ್ ಕೊಡ, ಹೋಗೋ ಒಳಗಡೆ ಅಂತ ಹೇಳ್ದ. ಮೊಬೈಲ್ ಕಿತ್ಕೊಂಡ್ಬಿಟ್ಟು ಹೋದ ತಕ್ಷಣ ಏನು ಕೇಳಿಲ್ಲ. 5 ಜನ ಇಟ್ಕೊಳ್ಳೋದು, ಸಂಗನಾಥ್ ಸರ್ ಹೊಡೆಯೋದು. ಏನು ವಿಚಾರ ಹೇಳಿಲ್ಲ? ಏನು ವಿಚಾರ ಹೇಳಿಲ್ಲ? ಏನ್ ಸರ್ ಅಂದ್ರೆ ನೀನ್ ಹೇಳ್ತಿ ಹೇಳಿದ್ದಾರೆ, ನಿನ್ನ ಹತ್ರ ಕೊಟ್ಟಿದ್ದಾರೆ ಅಂತ, ಕೊಡೋ ಎಲ್ಲಿದೆ ಕೊಡು ಅಂತ. ನಾನೇನು ಮಾಡಿಲ್ಲ ಸರ್, ಕಿರ್ಚಾಡ್ತಾ ಇದ್ದೀನಿ, ಹರ್ಸಿದ್ರೆ ಇನ್ನ ಹೊಡಿತೀನಿ ಅಂತ ಹೊಡಿತಾನೆ ಇದ್ದಾರೆ. ಸಂಗನಾಥ್ ಸರ್, ರಮೇಶ್ ಬಾಬು ಇಬ್ರು. ಹಿಂದೆ ಕಾಲ್ಗೆ ಪ್ಯಾಂಟ್ ಬಿಚ್ಚಿ ಹೊಡೆದಿದ್ದಾರೆ. ಸಂಗನಾಥ್ ಸರ್ ಸ್ವಲ್ಪ ಓದ್ಕೊಂಡಿತ್ತು, ಇವಾಗ ವಯಸ್ಸಾಗಿದೆ. ಕಾಲು
ಕೈಗೆ ಪಾದಗಳು. ಇವಾಗ ಕೆಲಸ ಮಾಡಕ್ಕಾಗಲ್ಲ, ಈಗ ಓಡಾಡಕ್ಕೂ ಆಗಲ್ಲ. ಓಕೆ. ಸೊ ಈಗ ಹೊಡಿಬೇಕಾದ್ರೆ ನಿಮ್ಮ ಮಿಸ್ಸಸ್ ಹೆಂಡತಿ ಮುಂದೆನೆ ನೀವು ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದು, ಎಲ್ಲ ಹೇಳ್ಬಿಟ್ಟಿದ್ದಾರೆ ನೀನ್ ಹೇಳು ಅಂತ ಹೊಡಿಯೋದು. ನನ್ಗೇನು ಗೊತ್ತೇ ಇಲ್ಲ. ಅದು ಅವ್ರು ಯಾವತ್ತೂ ನಾನು ಕೇಳಲೇ ಇಲ್ಲ ಅದ್ರ ಬಗ್ಗೆ. ಅವತ್ತೇ ಕೇಳಿರೋದು, ಅವತ್ತೇ ಹೊಡಿತಾ ಇದ್ದಾರೆ. ರಮೇಶ್ ಬಾಬು ಸೆಂಟ್ರಲ್ ಬರ್ತಾನೆ, ಫಸ್ಟ್ ಒಂದ್ಸಲಿ ಕೇಳಿರ್ತೀನಿ ನಾನು, ಏನು ಬೆಳಿಗ್ಗೆ ಕರ್ಕೊಂಡು ಸಾಯಂಕಾಲ ಬಿಡೋದ ಅಂತ ಕೇಳಿದ್ರೆ, ನೀನೇನು ನನ್ನ ಕಾನೂನು ಹೇಳ್ತೀನೋ ನನ್ನ ಮಗನೇ, ನೀನೇಳ್ದಾಗ ನಾನು ಕೇಳ್ಬೇಕಾ? ಅದು ಇಟ್ಕೊಂಡು ಮತ್ತೆ ಬಂದು ಹೊಡಿತಾನೆ. ಮತ್ತೆ ಸೆಂಟ್ರಲ್ಲಿ ರಾತ್ರಿ ಎಲ್ಲೂ ಇದ್ದೆ ಅವತ್ತು ಅಂತ ಹೇಳ್ತಾನೆ. ಊರಲ್ಲಿ ಇರ್ತೀನಿ ಅಂತ ಹೇಳ್ತೀನಿ. ಯಾಕೆ ಇರ್ಲಿಲ್ಲ ಅಂತ ಕೇಳ್ತಾನೆ. ಇಲ್ಲ ಊರಲ್ಲೇ ಇದ್ದೆ ಅಂತ ಹೇಳ್ತೀನಿ. ಮತ್ತೆ ಯಾವಕ್ಕೆಷ್ಟು ಅಂತ ಹೇಳ್ತಾನೆ. SC ಅಂತ ಹೇಳ್ತೀನಿ. ಆ ಹುಡುಗಿ ನಿನ್ನ ಹೆಂಡತಿ ಆಚಾರ್ಯ ಸರ್ ಅಂತ ಹೇಳಿ, ನಿಮ್ ಜಾತಿಗೆ ವ್ಯಾಲ್ಯೂನೇ ಇಲ್ಲ, ಒರಿಜಿನಲ್ ಅನ್ಕೊಂಡಿದ್ದೆ ನಿಮ್ ಜಾತಿ ಏನಕ್ಕ ನೀನ್ ಮಾಡ್ಕೊಂಡೆ ಅವಳನ್ನ ಅಂತ ಹೊಡಿತಾನೆ. ಜಾತಿ ಬಗ್ಗೆ ಜಾತಿ ನಿಂದನೆ ಮಾಡ್ತಾನೆ. ಈ ಪ್ರಕರಣಕ್ಕೂ ಈ ಜಾತಿಗೂ ಏನ್ ಸಂಬಂಧ? ನಮ್ಮೂರೆಲ್ಲ ಒಂದೇ ಜಾತಿ ಸರ್. ನಮ್ಮೂರಲ್ಲಿ ಇರೋದಂತ ಒಂದೇ ಜಾತಿ ಇರೋದು. ಯಾವ ಜಾತಿ? SC ಆದಿ ಕರ್ನಾಟಕ. ಈ ಕಳ್ತನ ಕೇಸ್ಗೂ ನಿಮ್ಮ ಜಾತಿಗೂ ಏನ್ ಸಂಬಂಧ? ನಿಮ್ ಜಾತಿ ಯಾಕೆ ಹೇಳ್ತಾ ಇದಾರೆ ಅವರು? ಗೊತ್ತಿಲ್ಲ ಸರ್, ಯಾರು ಹೇಳಿದಾರೋ ಏನು ಗೊತ್ತಿಲ್ಲ. ಜಾತಿ ಕೇಳ್ಕೊಂಡೇ ಹೊಡಿತಾನೆ. ಸರ್ಕಲ್ ಇನ್ಸ್ಪೆಕ್ಟರ್ ನೀನ್ ಸರಿ, ನಿಮ್ಗೆ ಎಷ್ಟು ನೈಟ್ ಎಷ್ಟೊತ್ತಿಗೆ 4 ಗಂಟೆಯಿಂದ ನೈಟ್ ಎಷ್ಟೊತ್ತಿಗೆ ಮಾಡ್ಬಿಟ್ಟು ಸ್ಟೇಷನ್ ಎಷ್ಟೊತ್ತಿದ್ರಿ ನೈಟ್? ಅದನ್ನ 2 ಗಂಟೆಗೆ ಹೋಗಿದ್ದು ಸರ್. ನನ್ನ ಒಳಗಡೆ 4 ಗಂಟೆಗೆ ಕರ್ಕೊಂಡೋದ್ರು. ನಮ್ಮನ್ನೆಲ್ಲ ಹೊಡೆದು ಮತ್ತೆ ಆಧಾರ್ ಕಾರ್ಡ್ಗಳು ಎಲ್ಲ ತಗೊಂಡು ನಮ್ಮ ಫೋನ್ಗಳೆಲ್ಲ ಕಿತ್ಕೊಂಡು 8-8:30ಗೆ ಆಚೆ ಕಳಿಸಿ. 8:30 ರಾತ್ರಿ 8:30 ನಿಮ್ಮನ್ನ ಹೊರಗಡೆಗೆ ಕಳಿಸ್ತಾರೆ. ಅದಾದ್ಮೇಲೆ ಏನ್ ಮಾಡಿದ್ರಿ? ಮೊಬೈಲ್ ಕೇಳಿದ್ದಕ್ಕೆ ನಂದು ನಮ್ಮ ಅಮ್ಮದು ನಮ್ಮ ಗಂಡದು 3 ದಿವಸ ತಗೊಂಡ್ಬಿಟ್ಟಿದ್ರು. ಮೊಬೈಲ್ ಕೇಳಿದ್ದಕ್ಕೆ 3 ಮೊಬೈಲು ಕೊಡೋದಿಲ್ಲ, ಯಾವ್ದಾದ್ರು ಒಂದು ಕೊಡ್ತೀವಿ ಅಂತ ಹೇಳಿದ್ರು. ನನ್ ಗಂಡದ್ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಇಸ್ಕೊಂಡ್ ಬಂದ್ವಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಇರ್ಬೇಕು, ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಿಮ್ಮ ಅಮ್ಮ ತಗೋತೀರಿ ಕ್ಲಾಸು. ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲ ಅಂದ್ರೆ ನನ್ನ ಮಗಳೇ ನಿನಗಿದೆ ಅಂತ ನನ್ನ ಗಂಡಗೆ ಅದಂತ ನೀವು ಹೇಳಿದ್ರೆ ಅವಾಗಲೇ DYSP ಮೇಡಮ್ ಅವತ್ತು ಸ್ಟೇಷನ್ ಗೆ ಬಂದಿದ್ರು ಅಂತ ಹೇಳಿದ್ರಿ. DYSP ಮೇಡಮ್ ಬಂದು ಮಾತಾಡಿ ಈ ಹುಡುಗಿ ಒಪ್ಕೊಂಡಿಲ್ಲ ತಗೊಂಡಿರೋದು ಅಂತೆಲ್ಲ. ಆ ಮೇಡಮ್ ಹಿಂದಿ ನಮ್ಗೆ ಅರ್ಥ ಆಗಲ್ಲ, ಅವ್ರು ಹೇಳಿದ್ದು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು. ಮನೀಷಾ ಮೇಡಮ್ DYSP ಮೇಲ್ಗಡೆ ಕ್ರೈಮ್ ರೂಮ್ ಅಲ್ಲಿ ಅವ್ರು ಕರ್ಕೊಂಡು ಹೋಗಿದ್ರು, ಮೇಲೆ ರೂಮ್ಗೆ ಅಲ್ಲಿಗೆ ಬಂದಿದ್ರು. ಸೊ ಮೇಡಮ್ ಹೇಳಿದ್ರು ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು. ಅವತ್ತಲ್ಲ ಹೇಳಿದ್ದು, ಮಾರನೇ ದಿವಸ ಹಾಸ್ಪಿಟಲ್ ಹೋಗ್ಬಿಟ್ಟು ಇಲ್ಲಿ ಮುಳಬಾಗಲ್ಲಿ ಹೋದ್ವಿ, ತೋರಿಸ್ಕೊಂಡು ಎಕ್ಸ್ರೇ ಎಲ್ಲ ಮಾಡಿಸ್ಬೇಕು ಅಂದ್ರು. SNR ಬಂದ್ಬಿಟ್ಟು 5ನೇ ತಾರೀಕು SNR ಬಂದ್ವಿ. ಅಲ್ಲಿ ಯಾರು ಬಂದಿಲ್ಲ, ಪೊಲೀಸರು ಇಂಟಿಮೇಷನ್ ಏನು ಬಂದಿಲ್ಲ. ಅಡ್ಮಿಟ್ ಒಂದು ದಿನ ಆಗಿತ್ತು. ನಿಮ್ಮ ಮಿಸ್ಸಸ್ ಅಡ್ಮಿಟ್ ಆಗಿದ್ರ? ಇಲ್ಲ, ನೀವು ಅಡ್ಮಿಟ್ ಆದ್ರೆ ಅದ ನಂತರ ಏನಾಯ್ತು? ಆಮೇಲೆ ಕರ್ಕೊಂಡೋದ್ರು ಮುಳಬಾಗಿಲಿಗೆ. ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮೂರವ್ರು ಕರ್ಕೊಂಡೋಗಿ ಮಾಡ್ಬೇಡ, ಬೇರೆ ಕೇಸಲ್ಲೆಲ್ಲ ಪಿಟ್ ಮಾಡ್ಬಿಡ್ತಾರೆ, ಇದೆಲ್ಲ ಬೇಡ ನಿನ್ಗೆ ಅಂತ, ನಿನ್ ನ್ಯಾಯ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡೋಗಿ ರಾಜು, ನಮ್ ಚಿಕ್ಕಪ್ಪ, ಜನಾರ್ದನ್ DYSP ಮೇಡಮ್ ಹತ್ರ DYSP ಮೇಡಮ್ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ DYSP ಮೇಡಮ್ಗೆ ನಡೆದಿದ್ದ ವಿಚಾರದ ಬಗ್ಗೆ ಎಲ್ಲ ಹೇಳಿದ್ರು, ಎಲ್ಲ ಹೇಳಿದ್ರು, ಇಬ್ರು ಹೇಳಿದ್ರು ಎಲ್ಲಾನು.
ಇಬ್ರು ಹೇಳಿ. ನೀವ್ ಹೇಳಿದ ಏನೇನ್ ಹೇಳಿದ್ರೆ ಅವ್ರು ಏನ್ ಹೇಳಿದ್ರು? ಅದು ರಮೇಶ್ ಭವನ್ ಕರೆದು ಇವನ್ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅವನು ಏಕಪ್ಪ ಹಿಂಗ್ ಮಾತಾಡಿದೆ ಜಾತಿ ಬಗ್ಗೆ ಅಂತ ಕೇಳಿದ್ರು ಅವ್ರು. ಕೇಳಿದ್ರಾ? ಕೇಳ್ಬಿಟ್ಟು ಮತ್ತೆ ಇವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ತಗೊಳ್ತೀವಿ ಅಂತ ಹೇಳಿದ್ರ? ಏನು ಮಾಡ್ಲಿಲ್ಲ. ಸಾರಿ ಹೇಳಿದ್ವಲ್ಲ, ಸಾಕು ಇಷ್ಟಲ್ಲೇ ಬಿಟ್ಬಿಡಿ ಇದನ್ನ. ಯಾರು ಸಾರಿ ಹೇಳಿದ್ರು? ಸಂಗತ್ ಸರ್. ಸಂಗತ್ ಸರ್ ತಪ್ಪಾಯ್ತು ಅಂತ ಹೇಳಿದ್ರು. ಡಿವೈಎಸ್ಪಿ ಮುಂದೆ ನಿಮ್ಗೆ ಹೇಳಿದ್ರಾ? ಏನಂತ? ತಪ್ಪಾಯ್ತು ಅಂತ. ತಪ್ಪಾಯ್ತು, ತಪ್ಪಾಯ್ತು, ಆಯ್ತು ಬಿಟ್ಬಿಡಿ ಅಂತ ಅವ್ರು ಹೇಳಿದ್ರ? ಅದಕ್ಕೆ ಡಿವೈಎಸ್ಪಿ ಮೇಡಮ್ ಅವ್ರು ಹೇಳಿದ್ರು ಸಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಸಸ್ಪೆಂಡ್ ಮಾಡ್ತೀನಿ, ಮತ್ತೆ ಅವ್ರ ಜಾತಿ ನಿಂದನೆ ಮಾಡಿದಕ್ಕೆ, ನಿಮ್ಗೆ ಹೊಡೆದಿರೋದಕ್ಕೆ ಅವ್ರ ಮೇಲೆ ಆಕ್ಷನ್ ತಗೊಂತೀನಿ, ಎಫ್ಐಆರ್ ಮಾಡ್ತೀನಿ ಅಂತ ಅಂದ್ರೆ ಡಿವೈಎಸ್ಪಿ ಅವರ ಗಮನಕ್ಕೂ ಮೇಲಧಿಕಾರಿಯಾದಂತ ಡಿವೈಎಸ್ಪಿ ಗಮನಕ್ಕೆ ಬಂದರೂ ಸಹ ಡಿವೈಎಸ್ಪಿ ಅವರು ಅವ್ರನ್ನ ಯಾವುದೇ ತರಹದ ಕಾನೂನು ಆಕ್ಷನ್ ತಗೊಂಡಿಲ್ಲ. ನಿಮ್ಗೆ ಬೇರೆ ಏನಾದ್ರು CSR ರಿಪೋರ್ಟ್ಸ್, NCR ಏನಾದ್ರು ಕೊಟ್ಟಿದ್ದೀರಾ ಆ ತರ ರಿಪೋರ್ಟ್ಸ್? ಏನು ಕೊಟ್ಟಿಲ್ಲ. ಕಂಪ್ಲೇಂಟ್ ತಗೊಂಡಿಲ್ಲ ಸರ್, ಅಷ್ಟರಲ್ಲೇ ನಿಮ್ಮಿಬ್ಬರನ್ನ ಇವ್ರ ಮೇಲೆ ಕಳ್ತನ ಮಾಡಿರೋದಕ್ಕೆ ಯಾವ ಒಂದು ಬಲವಾದ ಒಂದು ಸಾಕ್ಷಿ ಅಥವಾ ಏನೋ ಒಂದು ಸಸ್ಪೆಕ್ಟ್ ಇರ್ಬೇಕಲ್ವ? ನೀವ್ ಹೇಳಿದ್ರಲ್ಲ, ಏನೋ ಅಂಜನಾ ನೋಡಿ ಏನೋ ಹೇಳಿದ್ರು ಒಂದು. ಅದು ನಮ್ ಹೋಟ್ಲ್ ನಾವ್ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಹೋಟ್ಲ್ ಅವರು ಬಂದು ನಮ್ಮ ಅಪ್ಪ ನಮ್ಮ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ಅಪ್ಪ ನಮ್ಮ ಮುಂದೆ ಅವ್ರು ಹೇಳಿರೋದು, ಈ ತರ ನಾವು ಮದನಪಲ್ಲಿಯಲ್ಲಿ ಹೋಗಿ 60,000 ಕೊಟ್ಟು ಅಂಜನಾ ನೋಡಿದ್ರಿ, ಅದ್ರ ಒಳಗಡೆ ಕಪ್ಪಗಿರೋ ಹುಡುಗಿ ತಗೊಂಡಿದ್ದಾಳೆ ಅಂತ ಅವ್ರು ಹೇಳಿದ್ರು. ನಿನ್ ಮಗಳೇ ತಗೊಂಡಿರೋದು, ನಿನ್ ಮಗಳಿಗೆ ಗೊತ್ತಿರೋದು, ನಿನ್ ಮಗಳು ಬಿಟ್ರೆ ಬೇರೆ ಯಾರು ನಮ್ಮ ಮನೆಗೆ ಬರಲ್ಲ. ಅದ್ರ ಮೇಲೆ ಕಲ್ಯಾಣ ಆಗಕ್ಕೂ 3 ತಿಂಗಳು ಮುಂಚೆ ಅವ್ರ ಮನೆ ಬೀಗ ಕಳೆದೋಗಿತ್ತು. ಅದಕ್ಕೆ ಆ ಬೀಗ ಕಳೆದೋಗಿದ್ದ ದಿವಸ ನಾನೊಬ್ಬಳೆ ಅವ್ರ ಮನೆ ಕೆಲ್ಸಕ್ಕೆ ಹೋಗಿದ್ದೆ, ಬೆಳಗ್ಗೆ ಕೆಲಸ ಮಾಡ್ಕೊಂಡ್ ಬಂದಿತ್ತು. ಅದಕ್ಕೆ ಆ ಬೀಗ ನಾನು ತಗೊಂಬಂದು ಇಟ್ಕೊಂಡು ನಾನೇ ಅವ್ರು ಇಲ್ದಿದ್ದ ದಿವಸ ನೋಡಿ, ಅದು ಅಮ್ಮ ಏನ್ ಹೇಳಿದ್ರು, 3 ತಿಂಗಳಿಂದ ನಾನು ಸ್ಕೆಚ್ ಹಾಕಿ ಅವ್ರ ಮನೇಲಿ ನೋಡ್ಕೊಂಡು ನಾನು ತಗೊಂಡ್ಬಂದಿದ್ದೀನಿ ಅಂತ ಅಮ್ಮ ನನ್ ಮೇಲೆ. ಅವ್ರ ಮನೆಗೆ ಅವತ್ತು ನೆಂಟ್ರು ಒಂದು 10 ಜನ ನೆಂಟ್ರು ಬಂದಿದ್ರು. ಅವ್ರ ಚಿಕ್ಕಮ್ಮ ಮಕ್ಕಳು, ಸೊಸೆಗಳು, ಮೊಮ್ಮಕ್ಕಳು ಎಲ್ಲಾರು ಬಂದಿದ್ರು. ಎಲ್ಲಾರು ಬಂದಿದ್ರು. ಗೊತ್ತಿಲ್ಲ ಸರ್. ಅಯ್ಯಮ್ಮ ನೀನೇ 100,000 ನೀನೇ ಅಂತ ಹೇಳ್ತಿದ್ದಾರೆ. ಈಗ ಅಂಜನಾ ನೋಡಿದಕ್ಕೆ ಕಪ್ಪಗಿರೋ ಒಂದು ಹುಡುಗಿ ತಗೊಂಡಿದ್ದಾರೆ ಅಂತ ಹೇಳಿದಕ್ಕೆ ಪೊಲೀಸರು ನಿಮ್ಮ ಮೇಲೆ ಸಸ್ಪೆಕ್ಟ್ ಮಾಡಿರೋದು. ಈಗ ಸೊ ಈಗ ನಿಮ್ಮ ಮುಳಬಾಗಿಲಲ್ಲಿ ಕಪ್ಪಗಿರೋ ಹುಡುಗಿ ನೀವು ಒಬ್ಬರೇ ಇರೋದ? ಮುಳಬಾಗಿಲಲ್ಲಿ ಬೇರೆ ಯಾರಿಲ್ವಾ ಕಪ್ಪಗಿರೋ ಹುಡುಗಿ? ಬೇಜಾನಾಗಿದ್ದಾರೆ ಸರ್. ನಾನ್ ಕಪ್ಪಗಿರೋ ಹುಡುಗಿನ ತಗೊಂಡಿರೋದು ಅಂತ ಅವ್ರು ಹೇಳಿದ್ದಕ್ಕೆ ನಾನೇ ನಿನ್ ಮಗಳೇ ಮಾಡಿರೋದು ಅಂತ ನಾವಪ್ಪ ನಮ್ಮನ್ನ ಕರ್ಕೊಂಡು ಹೋಗಿ ಹೇಳಿದ್ರು. ಈಗ ಇಷ್ಟೊಂದು ಆಗಿದೆ, ಈ ಮುಳಬಾಗಿಲೆಲ್ಲ ಗೊತ್ತಾಗಿದೆ, ನಿಮ್ಮೂರಲ್ಲೆಲ್ಲ ಗೊತ್ತಾಗಿದೆ, ಅವಮಾನ ಆಗಿದೆ ನಿಮ್ಗೆ. ಅಕ್ಕಪಕ್ಕದವರು ನಿಮ್ಮನ್ನ ಯಾವ ತರ ನೋಡ್ತಾ ಇದ್ದಾರೆ? ಈಗ ನೀವೇ ಎಲ್ಲ ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ತಿದ್ದು, ಅವ್ರು ನಿಮ್ ಮೇಲೆ ಏನು ಕೇಳ್ತಾರೆ, ನೀವು ತಪ್ಪು ಮಾಡಿದ್ರ, ಹಿಂಗ್ ನಿಮ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಹೊಡೆದ್ರಂತೆ ಅಂತ ಎದುರುಗಡೆ ಸಿಕ್ಕವ್ರು ಪ್ರತಿಯೊಬ್ರು ಕೇಳ್ತಾರೆ ಏರಿಯಾದಲ್ಲಿ. ಊರಲ್ಲಿ ಮಾನನೇ ಇಲ್ಲ ಸರ್ ನನ್ಗೆ, ಕೆಲಸ ಮಾಡಕ್ಕೂ ಕಾಲಕ್ಕೆ ಆಗಲ್ಲ. ಇವತ್ತು ಜನ ಕೆಟ್ಟ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಮಾಡಿಲ್ಲ ಅಂದ್ರೂ ಸಹ ಇಷ್ಟೆಲ್ಲ ಅವಮಾನ ಪಟ್ಟು ಎಲ್ಲ ಏನು ಹೊಡೆತ ತಿಂದು ಈಗ ಫ್ಯಾಮಿಲಿ ಊರಲ್ಲೂ ಕೆಟ್ಟ ಹೆಸರು. ಈಗ ಆಯ್ತು, ಇಷ್ಟೊಂದೆಲ್ಲ ದೌರ್ಜನ್ಯ ಆಗಿದೆ, ನಿಮ್ಗೆ ಹೊಡೆದಿದ್ದಾರೆ, ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಇಷ್ಟೊಂದೆಲ್ಲ ತೊಂದರೆಗಳಾಗಿದೆ, ನೀವು ನಿಮ್ಮ ಒಂದು ಗ್ರಾಮದಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ತಾ ಇಲ್ಲ, ಇಷ್ಟೊಂದು ಅವಮಾನ ಆಗಿದೆ, ನಿಮಗೆ ಈಗ ಏನಾಗಬೇಕಾಗಿದೆ? ಕಾನೂನು ಯಾವ ರೀತಿ ಸಾಮಾನ್ಯ ಜನಗೆ ಯಾವ ರೀತಿ ಇರುತ್ತೋ ಅವ್ರಿಗೂ ಹಂಗೆ ಕಾನೂನು ಇರ್ಬೇಕು ಸರ್. ಯಾರು ಹೊಡೆದಿರೋ ಅವ್ರಿಗೆಲ್ಲ ಆಗ್ಬೇಕು ಸರ್. ಅಂದ್ರೆ ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಅಂತ ಎಫ್ಐಆರ್ ಆಗ್ಬೇಕು ಸರ್. ಯಾರು ಹೊಡೆದಿದ್ರು ಪೊಲೀಸರು ಅವ್ರ ಮೇಲೆ ಎಫ್ಐಆರ್ ಆಗಬೇಕು. ಜಾತಿ ನಿಂದನೆ ಮಾಡಿ ರಮೇಶ್ ಬಾಬು ಬೇರೆ ಯಾರು ಕೊಟ್ಟಿದ್ರು ಮಾಡಬೇಕು, ಬೇರೆ ಇನ್ಯಾರಿಗೂ ಆಗಬಾರ್ದು ಸರ್. ಈ ಘಟನೆಯಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ಸ್ಟೋರಿ, ಇದು ಯಾವುದು ಇದ್ರೆ ಎಲ್ಲಾದ್ರ ಬಗ್ಗೆ ನಮ್ಮ ಹತ್ರ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಈ ಸ್ಟೋರಿಯನ್ನ ಮಾಡ್ತಾ ಇದೀವಿ. ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅವತ್ತು ಸ್ಟೇಷನ್ಗೆ ಯಾವತ್ತು ಕರ್ಕೊಂಡು ಹೋದ್ರು 4ನೇ ತಾರೀಕು
ಇದೇ ತಿಂಗಳು 4ನೇ ತಾರೀಕು ಯಾವತ್ತು ಕರ್ಕೊಂಡೋದ್ರು ಅವತ್ತು ಈ ನಾರಾಯಣ ಸ್ವಾಮಿ ಅನ್ನೋ ವ್ಯಕ್ತಿ ಏನ್ ಮಾಡ್ತಾರೆ, ಮೊಬೈಲ್ ಅಲ್ಲಿ ಒಂದು ವಿಡಿಯೋನ ಸೀಕ್ರೆಟ್ ವಿಡಿಯೋ ಆಪ್ನ ಡೌನ್ಲೋಡ್ ಮಾಡಿ ಆನ್ ಮಾಡಿ ಇಟ್ಟಿರ್ತಾರೆ. ಇದು ಪೊಲೀಸರ ಗಮನಕ್ಕೆ ಇರೋದಿಲ್ಲ. ಅಲ್ಲಿ ಈ ಪೊಲೀಸರು ಏನ್ ಮಾಡ್ತಾರೆ, ಈ ಸಂಘನಾಥ್ ಅಂಡ್ ಟೀಮ್ ಏನ್ ಮಾಡ್ತಾರೆ, ಅವ್ರ ಹತ್ರ ಜೋಬಲ್ಲಿರೋ ಫೋನು ಮತ್ತೆ ಬಳೆಗಳು ಪ್ರತಿಯೊಂದು ಪರ್ಸು ಸಮೇತ ಎಲ್ಲ ತಗೊಂಡು ಸ್ಟೇಷನ್ ಅಲ್ಲಿ ಇಡ್ತಾರೆ. ಆಗ ಇವ್ರು ಏನೇನ್ ಹೇಳ್ತಾರೆ, ಇವ್ರು ಏನೇನ್ ಆರೋಪಗಳು ಮಾಡ್ತಾ ಇದ್ದಾರೆ, ಈ ಎಲ್ಲಾ ರೀತಿ ಘಟನೆಗಳು ನಡೆದಿರೋ ಬಗ್ಗೆ ಆಡಿಯೋ ಸಹ ಇದರಲ್ಲಿ ಲಭ್ಯ ಇದೆ. ವಿಡಿಯೋ ಮೊಬೈಲ್ ಉಲ್ಟಾ ಇರೋದ್ರಿಂದ, ಕ್ಯಾಮೆರಾ ಕೆಳಗಡೆ ಇರೋದ್ರಿಂದ ವಿಡಿಯೋ ಬಂದಿರೋದಿಲ್ಲ. ಆದ್ರೆ ಸಂಪೂರ್ಣವಾದಂತ ಜಾತಿ ನಿಂದನೆ ಮಾಡಿರೋದಿರ್ಬೋದು, ಅವ್ರಿಗೆ ಹೊಡಿತಾ ಇರುವಂತದ್ದು ಇರ್ಬೋದು, ಇವ್ರು ಕಿರ್ಚ್ತಾ ಇರುವಂತದ್ದು ಇರ್ಬೋದು, ಹಿಂಸೆ ಅನುಭವಿಸ್ತಾ ಇರ್ಬೋದು, ಈ ಪೊಲೀಸರು ಮಾತಾಡಿ ಬೈದು ದೌರ್ಜನ್ಯ ಎಸಗ್ತಾ ಇರುವಂತದ್ದು ಪ್ರತಿಯೊಂದನ್ನು ಆಡಿಯೋನು ಈ ಒಂದು ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ಅವ್ರು ತಗೊಂಡು ಬರ್ತಾರೆ, ಮಾರನೇ ದಿವಸ ಹೋಗ್ತಾರೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾರೆ, MLC ಮಾಡ್ತಾರೆ. ಮಾಡಿಸಿದ ತಕ್ಷಣ ಈ ಮುಳಬಾಗಿಲು ಪೊಲೀಸರು ಇವ್ರು ಏನಿರ್ತಾರೆ, ಇವ್ರು ಏನ್ ಮಾಡ್ತಾರೆ, ಇವ್ರು ಗ್ರಾಮಸ್ಥರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಒತ್ತಡ ಹೇಳಿ ಇದನ್ನ ದೊಡ್ಡದು ಮಾಡಬೇಡಿ, ಇದನ್ನ ಅವ್ರಿಗೇನೋ ಒಂದು ಹೇಳಿ ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳಿ ಮಾಡ್ತಾರೆ. ಮಾಡಿದಾದ್ಮೇಲೆ DYSP ಆಫೀಸ್ ಕರ್ಕೊಂಡು ಹೋಗ್ತಾರೆ. DYSP ಮೇಡಮ್ ಅವರು ಅದು ಏನಂತ ಗೊತ್ತಿಲ್ಲ, ಅದು ಯಾಕೆ ಆ ತರ ಮಾತಾಡೋದು ನಮಗೆ ಗೊತ್ತಿಲ್ಲ. ಆದ್ರೆ ಅವರು ನ್ಯಾಯ ಕೊಡಿಸೋರು ಮತ್ತೆ ಈ ಅನ್ಫಿಟ್ ಪೊಲೀಸ್ ಯಾರಿದ್ದಾರೆ, ಸಂಘನಾಥ ಟೀಮ್, ಮಧು, ಸುಬ್ರಹ್ಮಣ್ಯ, ಇವರೆಲ್ಲ ಏನು ಇಷ್ಟೊಂದು ಸಾಕ್ಷಿ ಆಧಾರಗಳ ಸಮೇತ ಸಿಕ್ಕಾಕೊಂಡಿದ್ರೇನು ಈ DYSP ಮೇಡಮ್ ಅವ್ರ ಗಮನಕ್ಕೆ ಬಂದಿದ್ರು ಸಹ ಅವ್ರನ್ನ ಯಾವುದೇ ರೀತಿ ಕಾನೂನು ಕ್ರಮ ತಗೊಳ್ಳದೆ ಅವ್ರನ್ನ ಸೇವ್ ಮಾಡ್ತಾರೆ, ಕಾಪಾಡಿಕೊಂಡು ಇವ್ರಿಗೆ ಒಂದೇ ಒಂದು ವರ್ಡ್ ಹೇಳ್ತಾರೆ, ಅದೇನು ನಮ್ಮ ಕಡೆಯಿಂದ ತಪ್ಪಾಗಿದೆ, ಸ್ವಾರಿ, ನಾವು ಸ್ವಾರಿ ಕೇಳ್ತಾ ಇದ್ದೀವಲ್ಲ ತಪ್ಪಾಗಿರೋದಕ್ಕೆ ಅಂತೇಳಿ ಒಂದು ಸ್ವಾರಿನಲ್ಲಿ ಎಲ್ಲ ಸೆರಗಟ್ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ಬಿಡ್ತಾರೆ. ಇವತ್ತಿನ ದಿವಸ ಅವ್ರನ್ನ ಊರಲ್ಲಿ ಗ್ರಾಮದಲ್ಲಿ ಯಾರು ಕೆಲಸಕ್ಕೆ ಕರ್ಕೊಳ್ತಾ ಇಲ್ಲ, ಯಾರೋ ಹೊಸದಲ್ಲಿ ಮಾತಾಡ್ತಾ ಇಲ್ಲ. SC ST ಅಂದ್ರೆ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತಿಗೂ ಶೋಷಣೆ ನಡೀತಾ ಇದೆ. ಇಂತಹ ಸ್ಥಿತಿನಲ್ಲಿ ಈ ಸಾರ್ವಜನಿಕ ಈ ಘಟನೆಗಳು ಬೇರೆ, ಈ ಪೊಲೀಸ್ ಅವ್ರಿಗೆಲ್ಲ ಮಾಡಿದ್ದಾರೆ, ಇವ್ರು ಕಳ್ತನ ಮಾಡಿದ್ದಾರೆ ಅಂತ, ಇವ್ರು ಕಳ್ಳರಂತೆ ಅಂತ ಹೇಳಿ ಇವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದೆ ಈ ಸಮಾಜ. ನೋಡಿ, ಈ ಪೊಲೀಸರು, ಮುಳಬಾಗಿಲು ಪೊಲೀಸು, ಈ ಸಿಟಿ ಪೊಲೀಸ್ ಸಂಘನಾಥ್ ಅಂಡ್ ಟೀಮ್ ಅವ್ರ ಮೇಲೆ, ಇವ್ರ ಮೇಲೆ ಸಾಕ್ಷ್ಯ ಆಧಾರಗಳ ಸಮೇತ ಇರೋದ್ರಿಂದ, ದಾಖಲೆಗಳು ಇರೋದ್ರಿಂದ ಕಠಿಣ ಕ್ರಮ ಆಗ್ಬೇಕು. ಮತ್ತೆ ಆ ದಿನಾಂಕದ CC ಕ್ಯಾಮೆರಾ ರೆಕಾರ್ಡಿಂಗ್ ಎಲ್ಲಾನು SP ಸಾಹೇಬರಾಗಲಿ, ನಮ್ಮ ಮಾನವೋಪಾಯ ಆಯೋಗದವರು ಇದನ್ನ ಸೇವ್ ಮಾಡಿ, ಇದನ್ನ ಪರಿಶೀಲನೆ ಮಾಡಿ, ಈ ಗಂಭೀರವಾದಂತಹ ಪ್ರಕರಣ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ, ಇಲ್ಲ ಈ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ ಆಮೇಲೆ ತನಿಖೆ ಆರಂಭಿಸಬೇಕು ಅಂತ ಹೇಳಿ ಇನ್ಸ್ಪೆಕ್ಟರ್ SP ನಿಖಿಲ್ ಸಾಹೇಬ್ರೆ, ಇದು DYSP ಅವರ ಗಮನಕ್ಕೆ ಬಂದರೂ ಸಹ DYSP ಅವರು ಇವರನ್ನ ಸೇಫ್ ಗಾರ್ಡ್ ಮಾಡೋದ್ರಲ್ಲಿ ಅವ್ರನ್ನ ಸೇಫ್ ಗಾರ್ಡ್ ಮಾಡಿದ್ದಾರೆ, ಯಾರ ರಕ್ಷಣೆ ಮಾಡಿದ್ದಾರೆ, ಯಾರು ಈ ಸಂಘನಾಥ ಮಠವನ್ನು ಯಾರು ಇರುತ್ತೆ ಅವ್ರನ್ನ ರಕ್ಷಣೆ ಮಾಡ್ತಾರೆ. ಸೊ ಇನ್ಕ್ಲೂಡಿಂಗ್ DYSP ಮೇಲೇನೂ ಒಂದು ತನಿಖೆ ಕಂಡಕ್ಟ್ ಆಗಬೇಕು, ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಅಥಾರಿಟೀಸ್ ಅಂಡ್ ವೇರಿಯಸ್ ಅಥಾರಿಟೀಸ್ ಏನಿದೆ ಗವರ್ಮೆಂಟ್ ಅಥಾರಿಟೀಸ್ ಎಲ್ಲ ಆಲ್ರೆಡಿ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ತಮ್ಮ ಗಮನಕ್ಕೆ ಬಂದಿದೆ ಈಗ ನಿಖಿಲ್ ಸಾಹೇಬ್ ಗಮನಕ್ಕೆ. ಇಮಿಡಿಯೇಟ್ ಆಗಿ ನಿಖಿಲ್ ಸಾಹೇಬ್ SP ಆದಂತ ಕೋಲಾರ SP ಆದಂತ ನಿಖಿಲ್ ಸಾಹೇಬ್, ಇನ್ಕ್ಲೂಡಿಂಗ್ ದ DYSP ಅಂಡ್ ಇನ್ಸ್ಪೆಕ್ಟರ್ಸ್ ಅಂಡ್ ಅದರ್ ಕಾನ್ಸ್ಟೇಬಲ್ಸ್ ಯಾರು ಇನ್ವಾಲ್ವ್ ಆಗಿದ್ದಾರೆ, ಇವ್ರ ಮೇಲೆ ಇಮಿಡಿಯೇಟ್ ಕ್ರಮ ತಗೋಬೇಕು, ಸಸ್ಪೆಂಡ್ ಆಗಬೇಕು, ಇವ್ರ ಮೇಲೆ FIR ಆಗಬೇಕು ಅಂತ ಕೇಳ್ಬೋದು.